ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದ ಇಸ್ರೋ ಸಂಸ್ಥೆ ಸಾಧನೆಗಳ ಮೇಲೆ ಸಾಧನೆ ಮಾಡ್ತಿದೆ. ಇತ್ತೀಚೆಗಷ್ಟೇ ಲಾಂಚ್ ಆದ ಸ್ಪೇಡೆಕ್ಸ್ ಮಿಷನ್ ಇಸ್ರೋ ಸಂಸ್ಥೆಯ ಪ್ರಮುಖ ಮೈಲಿಗಲ್ ಅಂತಲೇ ಹೇಳ್ಬೋದು. ಈ ಮಿಷನ್ನಲ್ಲಿ ಯಾವುದೇ ಗ್ರಹಗಳ ಮೇಲೆ ಅಧ್ಯಯನ ನಡೆಸ್ತಿಲ್ಲ. ಹಾಗಿದ್ರೆ ಏನು ಈ ಮಿಷನ್ನ ಉದ್ದೇಶ? ಸ್ಪೇಡೆಕ್ಸನ್ನು ಸ್ಪೇಸ್ ಡೋಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರೀತಾರೆ. ಸ್ಪೇಡೆಕ್ಸ್ ಮಿಷನ್ನ ಪ್ರಮುಖ ಉದ್ದೇಶಗಳು ಬಂದು, ಮೊದಲನೇದು ಅಟಾನಮಸ್ ರೆಂಡಸುವಸ್ ಆ್ಯಂಡ್ ಡೋಕಿಂಗ್. ಅಂದರೆ 2 ಸ್ಪೇಸ್ ಕ್ರಾಫ್ಟ್ಗಳು ಮನುಷ್ಯನ ಯಾವುದೇ ಕಂಟ್ರೋಲ್ ಇಲ್ಲದೆ ಸ್ಪೇಸ್ನಲ್ಲಿ ಒಂದಕ್ಕೊಂದು ಕೂಡ್ಕೋಬೇಕು. ಎರಡನೇದು ಬಂದು ಪವರ್ ಟ್ರಾನ್ಸ್ಫರ್. ಹೀಗೆ ಕೂಡಿರೋ ಏರ್ಕ್ರಾಫ್ಟ್ಸ್ಗಳು ಒಂದರಿಂದ ಇನ್ನೊಂದಕ್ಕೆ ತುಂಬ ಸುಲಭವಾಗಿ ಪವರ್ ಮತ್ತು ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫರ್ ಮಾಡಬೇಕು. ಮೂರನೇದು ಬಂದು ಫಾರ್ಮೇಷನ್ ಫ್ಲೈಯಿಂಗ್ ಅಂತ. ಅಂದರೆ ಹೀಗೆ ಸ್ಪೇಸ್ ಕ್ರಾಫ್ಟ್ಗಳು ಒಂದು ನಿರ್ದಿಷ್ಟ ಆರ್ಬಿಟ್ನಲ್ಲಿ ಸುತ್ತಾ ಇರುತ್ತೆ. ಈ ವೇಳೆಯಲ್ಲಿ 2 ಸ್ಪೇಸ್ ಕ್ರಾಫ್ಟ್ಗಳು ತಮ್ಮ ನಡುವೆ ಅಂತರನ ಕಾಯ್ದುಕೋಬೇಕು. ನಾಲ್ಕನೇದು ಪೇಲೋಡ್ ಆಪರೇಷನ್ಸ್ ಅಂತ. ಅಂದರೆ ಅನ್ಡೋಕಿಂಗ್ ಆದ ನಂತರ ಸ್ಪೇಸ್ ಕ್ರಾಫ್ಟ್ ಒಳಗಡೆ ಇರೋ ಎಲ್ಲ ಇನ್ಸ್ಟ್ರೂಮೆಂಟ್ಸು ಸರಿಯಾಗಿ ವರ್ಕ್ ಆಗ್ತಾ ಇರಬೇಕು. ಭಾರತ ಶ್ರೀಹರಿಕೋಟಾದಲ್ಲಿ ಡಿಸೆಂಬರ್ 30, 2024ರಂದು PSLV C-60 ಅನ್ನು ಲಾಂಚ್ ಮಾಡೋದ್ರ ಮೂಲಕ ಈ ಮಿಷನ್ನ ಪ್ರಾರಂಭಿಸಿದೆ. ಇದರಿಂದ ಇಸ್ರೋ ಸಂಸ್ಥೆ ಮುಂದೆ ನಡೆಸೋ ಚಂದ್ರಯಾನ 4 ಮಿಷನ್ ಮತ್ತು ಉಳಿದ ಮಿಷನ್ಗಳಿಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈ ಮಿಷನ್ ಭಾರತಕ್ಕೆ ಹೆಮ್ಮೆಯ ವಿಚಾರ. ಯಾಕಂದರೆ ಮುಂಚೆ ಬರೀ ಚೈನಾ, USA ಹಾಗೂ ರಷ್ಯಾ ಮಾತ್ರ ಈ ಮಿಷನ್ನ ಮಾಡಿದ್ದಾರೆ. ಇಸ್ರೋ ಸಂಸ್ಥೆಯ ಚೇರ್ಮನ್ ಆಗಿರೋ S. ಸೋಮನಾಥ್ ಅವರು 2025 ವರ್ಷದಲ್ಲಿ ಹೀಗೆ ಬಹಳಷ್ಟು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.